ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತನಗೆ ಟಾರ್ಗೆಟ್ ಮಾಡಲಾಗಿದ್ದು ಯಾವುದೇ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಅವರು ಕೋರ್ಟ್ಗೆ ಹೋಗಿದ್ರು ಮತ್ತು ನ್ಯಾಯಾಧೀಶರೇ ಬಂದು ಪರಿಶೀಲನೆ ಮಾಡಬೇಕು ಅಂತ ಕೂಡ ಕೋರಿದ್ರು. ತಾನು ತೋಡಿದ ಬಾವಿಗೆ ಈಗ ತಾನೇ ಬಿದ್ರ ದರ್ಶನ್ ಅನ್ನೋ ಪ್ರಶ್ನೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯ ನೀಡಿದ್ರೂ ಕೂಡ ವಿನಾಕಾರಣ ಆರೋಪ ಮಾಡಿದ್ದಾರೆ. ಖುದ್ದು ನ್ಯಾಯಾಧೀಶರ ಭೇಟಿಗೆ ಅರ್ಜಿ ಹಾಕೊಂಡಿದ್ರು. ಈಗ ನ್ಯಾಯಾಧೀಶರ ವರದಿ ಕೇಳಿ ದರ್ಶನ್ ಶಾಕ್ಗೆ ಒಳಗಾಗಿದ್ದಾರೆ. ರಿಪೋರ್ಟ್ ನನ್ನ ವಿರುದ್ಧವಿದೆ ಅಂತ ಗೊತ್ತಾಗಿ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಸಹ ಕೈದಿಗಳ ಜೊತೆ ಬೇಸರದ ನುಡಿಗಳನ್ನ ದರ್ಶನ್ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾನು ಯಾರಿಗೆ ಯಾವ ಅನ್ಯಾಯ ಮಾಡಿದ್ದೀನಿ ಅಂತ ಕೇಳಿದ್ದಾರಂತೆ ದರ್ಶನ್. ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಸೂಚನೆಯಂತೆ ನ್ಯಾಯಮಂಡಳಿಯ ಅಧಿಕಾರಿಗಳನ್ನ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ, ಅವರಿಗೆ ನಿಜವಾಗ್ಲೂ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಸಿಗ್ತಾ ಇದೆಯಾ, ಫೆಸಿಲಿಟೀಸ್ ಇಲ್ವಾ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಂತರ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಬಂದಿದ್ರು, ವರದಿಯನ್ನ ಪಡ್ಕೊಂಡ್ರು. ದರ್ಶನ್ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ರು, ಜೈಲಾಧಿಕಾರಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು. ನಂತರದ ಬೆಳವಣಿಗೆ ಈಗ ದರ್ಶನ್ಗೆ ಶಾಕ್ ಕೊಡುವಂತಹ ಬೆಳವಣಿಗೆ ಆಗಿದೆ. ಯಾಕಂದ್ರೆ ನ್ಯಾಯಾಧೀಶರು ಬರಬೇಕು ಅಂತ ಅವ್ರು ಕೋರಿದ್ರು. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಬಂದಿದ್ರು. ಎಲ್ಲ ನಂತರದಲ್ಲಿ ಅವ್ರು ಕೊಟ್ಟ ವರದಿಯಲ್ಲಿ ಅವ್ರಿಗೆ ಏನು ಫೆಸಿಲಿಟಿ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅನ್ನುವಂಥ ರಿಪೋರ್ಟ್ ಇದೆ. ಹೀಗಾಗಿ ಸಹ ಕೈದಿಗಳ ಜೊತೆಗೆ ಅವರು ಹೇಳ್ಕೊಂಡಿದ್ದಾರಂತೆ ವಿಚಾರಣಾಧೀನ ಕೈದಿಗಳ ಬಳಿ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ, ನನ್ನ ವಿರುದ್ಧವೇ ರಿಪೋರ್ಟ್ ಬಂದಿದೆಯಲ್ಲ ಅಂತ. ಇರೋದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ, ನಿಮ್ಮ ವಿರುದ್ಧ ಅನ್ನುವಂಥ ರಿಪೋರ್ಟ್ ಅಲ್ಲ, ಅದು ನಿಮಗೆ ವಿರುದ್ಧವಾಗಿ ಇದು ಬಂದಿದೆ ಅಷ್ಟೇ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ವರದಿಯಲ್ಲಿ ಏನಿತ್ತು ಮತ್ತು ಇದಕ್ಕೆ ಕೋರ್ಟ್ ಏನು ರಿಯಾಕ್ಟ್ ಮಾಡಿದೆ? ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ದರ್ಶನ್ ಅವರಿಗೆ ಮ್ಯಾನ್ಯುಯಲ್ ಪ್ರಕಾರ ಏನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಂಥೇಳಿ ಆರೋಪಿಸಿ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಯಾವುದೇ ಸೌಲಭ್ಯಗಳನ್ನು ಕಲ್ಪಿಸ್ತಿಲ್ಲ ಜೈಲು ಅಧಿಕಾರಿಗಳು, ನೀವೇ ಸ್ವತಃ ಬಂದು ನಮಗೆ ಅಲ್ಲಿ ಏನಿದೆ ವ್ಯವಸ್ಥೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿದಂಥ ನ್ಯಾಯಾಧೀಶರು ಕಾನೂನು ಪ್ರಾಧಿಕಾರದ ಅಧಿಕಾರಿಗಳಿಗೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿರುವಂಥ ಪರಿಸ್ಥಿತಿಯ ಬಗ್ಗೆ ತುಲನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿತ್ತು. ಹಾಗಾಗಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಅಧಿಕಾರಿಗಳು ದರ್ಶನ್ಗೆ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಸೌಲಭ್ಯ ಬೇಕೋ ಅವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಅದಾದ ಬಳಿಕ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಒಂದು ಭಾಳ ಪ್ರಮುಖವಾಗಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ದರ್ಶನ್ಗೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ. ಹಾಗಾಗಿ ದರ್ಶನ್ಗೆ ಎಲ್ಲ ಕೊಟ್ಟಿರೋದ್ರಿಂದ ನ್ಯಾಯಾಧೀಶರು ಕೂಡ ಯಾವುದೇ ರೀತಿಯ ಒಂದು ಆದೇಶ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಆ ಕಾರಣಕ್ಕಾಗಿ ದರ್ಶನ್ ಅವರು ಜೈಲಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ದಿವ್ಯಾ.